ನೋಡಿ ಮೋಡ ಹಾಕಿದೆ, ಎಷ್ಟು ಮೋಡ ಹಾಕಿದೆ. ಇಲ್ಲಿ ಮೋಡ ಹಾಕಿದೆ, ಇಲ್ಲಿ ಮೋಡ ಅಷ್ಟೊಂದು ಕಾಣ್ತಾ ಇಲ್ಲ ನೋಡಿ. ಇಲ್ಲಿದೆ ಈ ಕಡೆ. ಇವಾಗ ಇಲ್ಲಿ ನೀರು ನಿಲ್ಲುವುದಿಲ್ಲ ಅಷ್ಟೊಂದು. ಬನ್ನಿ ಹೋಗುವ ಕೆಳಗಡೆ. ಬಟರ್ಫ್ಲೈ ನಮ್ಮ ಇವಳು ನೋಡಿ ಬಿಟ್ಟೆ. ಇವಳ್ದು ಕೆಲವೊಂದು ಶಾರ್ಟ್ಸ್ ನಮಗೆ ಸಿಕ್ತು. ಅವಳು ನಿಲ್ತಾಳ, ನಿಲ್ಲುವುದಿಲ್ಲ, ಮಕ್ಕಳಾಗೇನಲ್ಲ ಅದು ಕೂಡ. ಹೌದು, ಇದು ವಿಡಿಯೋ ಅಲ್ಲಿ ಕಾಣ್ತಾಳೆ. ಚಪ್ಪಲ್ ಇಷ್ಟ ಚೆನ್ನಾಗಿ ಅಂತಾಳಲ್ಲ ನಮ್ಮ ಬಿಟ್ಟೆ ಅಂತ ಕರೀತಾರೆ. ಇವಾಗ ನಾನು ಬಟಾಣಿ ಕಾಳನ್ನ ಬೇಯಿಸ್ತಾ ಇದ್ದೀನಿ. ನನಗೆ ಸಂಜೆ ಕೂಡ ಬೇಕು. ಇವತ್ತು ಪಾನಿಪುರಿ ಮಾಡಬೇಕು ಅಂತ ಇದ್ದೀನಿ. ನಿಶಾಳಿಗೆ ಪಾನಿಪುರಿ ತುಂಬ ಇಷ್ಟ, ಸೊ ಹಾಗೆ ಮಾಡಬೇಕು ಅಂತ ಇದ್ದೀನಿ. ಇವಾಗ ತುಂಬ ಲೇಟ್ ಆಯಿತು, 2 ಗಂಟೆ ಆಯಿತು. ಹಾಗೆ ಇದನ್ನು ಬೇಯಿಸಿದ ನಂತರ ನನಗೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡೋದಿದೆ. ಇವತ್ತು ನಾನು ಗೀ ರೈಸ್ ಮಾಡಬೇಕು ಅಂತ ಇದ್ದೀನಿ. ಗೀ ರೈಸ್ ಏನಿದೆ ನೋಡಿ, ನನ್ನ ಮಗಳಿಗೆ ನಾನು ಮೊದಲೇ ಹೇಳಿದೆ, ಅವಳಿಗೆ ಗೀ ಇಷ್ಟ ಇಲ್ಲ. ಹಾಗೆ ಗೀ ಇಷ್ಟ ಇಲ್ಲ, ಅದಕ್ಕೆ ಕ್ಯಾಶು ಎಲ್ಲ ಹಾಕಬೇಕು. ಅದು ಯಾವುದು ಹಾಕಬಾರ್ದಂತೆ, ಸಿಂಪಲಾಗಿ ಮಾಡಬೇಕಂತೆ. ಸೊ ಹಾಗಾಗಿ ನಾನಿವಾಗ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇದನ್ನ ಬೇಯಿಸ್ಕೊಳ್ಳೋಣ. ಗಂಡ ನೋಡಿ ನನಗೆ ನಿನ್ನೆ ಬರಬೇಕಾದ್ರೆ ಸ್ಪೆಷಲ್ ಪೀನಟ್ ಚಿಕ್ಕಿ ತೊಗೊಂಡು ಬಂದಿದೆ. ಆ್ಯಕ್ಚುಲಿ ಚಿಕ್ಕಿ ಏನಿದೆ ನೋಡಿ, ನಾವು ಚುಕ್ಕಿ ಅಂತ ಹೇಳೋದು, ಫೇವ್ರೆಟ್, ನನಗೆ ತುಂಬ ಇಷ್ಟ. ಎವ್ರಿ ಸ್ಯಾಟರ್ಡೇ ಏನಿದೆ ನೋಡಿ ಇದನ್ನು ತೊಗೊಂಡು ಬಂದೇ ಬರ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಇದು ನನ್ನ ತುಂಬ ಫೇವ್ರೆಟ್ ಅಂತ. ಇದನ್ನು ನನ್ನ ಮಗಳಿಗೆ ಗೊತ್ತಿಲ್ಲದೆ ನನಗೆ ತಂದು ಕೊಡ್ತಾರೆ ಯಾವಾಗಲೂ. ಬಟ್ ಇವಾಗ ನಾನು ಇದನ್ನ ತುಂಬ ದೊಡ್ಡದಿದೆ ಅಲ್ವಾ, ಸೊ ಇವಾಗ ನಿಶ್ಚಳಿ ಕೂಡ ಕೊಡ್ತೀನಿ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಅವಳ ರಿಯಾಕ್ಷನ್ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇದು ಯಾರ್ದು ಫೇವ್ರೆಟ್? ಇದು ಯಾರು ತಂದದ್ದು ನನಗೆ? ಅಪ್ಪ. ಇದು ಯಾರಿಗೆ? ನಂದೇ ಅಲ್ವಾ, ನಿಮ್ಗೆ ಕೊಡ್ಲಿಕ್ಕಿಲ್ಲ ನಾನು. ಆಯ್ತು. ಮಶ್ರೂಮ್ ಮಾಡ್ತಾ ಇದ್ದೀನಿ ಇವಾಗ. ಅಂತಂದರೆ ಅಣ್ಣನ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಬೇಕಲ್ವಾ, ಅದಕ್ಕೆ ಮಶ್ರೂಮ್ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ. ನೀವು ಇದಕ್ಕಿಂತ ಮುಂಚೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಅದಕ್ಕೆ ನಾನು ಡೀಟೇಲಾಗಿ ಏನೂ ಇಲ್ಲಿ ತೋರಿಸಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬಟಾಣಿ ಕಾಳು ಸ್ವಲ್ಪ ಹಾಕಬೇಕಾಗತ್ತೆ. ಆ್ಯಂಡ್ ಮತ್ತು ಇನ್ನೂ ರೈಸ್ ಇಡಬೇಕಾಗತ್ತೆ. ಗಂಟೆ ಎಷ್ಟಾಯಿತು ಅಂತಂದರೆ, ಎಷ್ಟಾಯಿತು ಗಂಟೆ 3 ಆಗ್ತಾ ಬರ್ತಾಯಿದೆ. ಇನ್ನೂ ನಮ್ಮದು ಊಟ ಮಾಡಬೇಕಷ್ಟೇ ನಾವು. ಸೊ ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕಿ ಬಟಾಣಿ ಕಾಳು ಹಾಕಿ ಅಲ್ಲಿಗೆ ರೆಡಿ. ನೋಡಿ ರೈಸ್ ಜೊತೆ ಈ ಥರ ಇದೆ. ಇವಳಿಗೀಗ ಚಪಾತಿದು ನೆನಪು ಬರ್ತದೆ ಅಂತ ಇದನ್ನು ನೋಡುವಾಗ. ಚಪಾತಿ ಇತ್ತು ಒಳ್ಳೆ ಆಗ್ತಾ ಇತ್ತಂತ. ನೋಡೋಣ, ಇವಳು ಊಟ ಮಾಡಿ ಹೋದ ಸಲ ಅಲ್ಲ, ಯಾವಾಗ ನಮ್ಮೊಮ್ಮೆ ಮಾಡಿದ್ದೆ ಆವಾಗ ಇವಳು ಎಷ್ಟು ಸಲ ತೊಗೊಂಡಿದ್ದಾಳೆ ಅಂತಂದರೆ ಇದನ್ನು 3 ಟೈಮ್ಸ್ ತೊಗೊಂಡಿದ್ದಾಳೆ. 5 ಟೈಮ್ಸ್ ಊಟ ಮಾಡಿದ್ದಾಳೆ. ಎಂಥ ಅವಸ್ಥೆ ಮಕ್ಕಳದು ನೋಡಿ. ಸೊ ನೋಡೋಣ ಇದು ಹೇಗಿರುತ್ತೆ ಟೇಸ್ಟ್ ಅಂತ. ಹೋಗು, ಇಲ್ಲಿ ಇಟ್ಟಿದ್ದೇನೆ ಮಾಡಿ, ಹೀಗೆ ಆಗಿದೆ. ಮತ್ತು ನಾನು ನಿಮಗೆ ತೋರಿಸೋಕ್ಕಾಗಲಿಲ್ಲ. ಸೊ ನಾನು ಕೂಡ ಇನ್ನು ಊಟ ಮಾಡಬೇಕು. ಕುಡಿಸೋದೊಂದಿದೆ, ಆಮೇಲೆ ಊಟ ಮಾಡೋದೆ ಕಾಣ್ತಾ ಉಂಟು. ಇಲ್ಲಿ ನೋಡಿ. ಚೆನ್ನಾಗಿದೆಯಾ? ಎಷ್ಟು ಕೊಡ್ಬೋದು? 10ರಲ್ಲಿ ಎಷ್ಟು ಕೊಡ್ಬೋದು? ನನಗೆ ಈಗ ಟೇಸ್ಟ್ ಬರಲಿಲ್ಲ, ಯಾಕಂದರೆ ಅದರಲ್ಲಿ ರೈಸ್ ತುಂಬ ಜಾಸ್ತಿ ಇತ್ತು. ಇಲ್ಲಿ ಇವಳಿಗೆ ಮತ್ತು ಇವಳ ತಂದೆಗೆ ಹೇಗೆ ಗೊತ್ತುಂಟಾ, ಇವರಿಗೆ ಸಾರು ಏನಿದೆ ನೋಡಿ ಅದು ತುಂಬ ಇರಬೇಕು. ಅಂತಂದರೆ ಅದು ಏನು ಹೇಳ್ತಾರೆ, ನೀರಿನಾಗಿ ಹೋಗ್ತಾ ಇರಬೇಕು ಸಾರು ಇವರಿಗೆ. 10 out of 9.5, ಯಾಕಂದರೆ ಗ್ರೀನ್ ಇಲ್ಲಂತೆ, ಅದಕ್ಕೆ ಹಾಫ್ ಮಾರ್ಕ್ಸ್ ಲೆಸ್. ಓಕೆ. ಇಲ್ಲಿ ಇವಾಗ ಪಾನಿಪುರಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾಜು ಇಮಿಲಿ ಚಟ್ನಿ ಇದೆ. ಆಮೇಲೆ ಇವಾಗ ನಿಶಾ ಆಗ್ತಾ ಇದ್ದಾಳೆ ಕಟ್ಟಾ ಮೀಠಾ ಇಮಿಲಿ ಪಾನಿ ಪೌಡರ್ ಆ್ಯಂಡ್ ಇನ್ನೊಂದು ಪುದೀನ. ಸೊ ಪುದೀನ ನಾವು ಆಲ್ರೆಡಿ ನೋಡಿ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ನಿಶಾ ಹೇಳ್ತಾ ಇದ್ದಾಳೆ ಹೆಚ್ಚು ಹಾಕಬೇಡಿ ಅಂತ ಹೇಳ್ತಾ ಇದ್ದಾಳೆ.
ಅದಕ್ಕೆ ನಾನು ಹೇಳೋದು, ಅಮ್ಮ ಹೇಳಿದ್ದನ್ನು ಕೇಳಬೇಕು ಅಂತ. ನಾನು ಮಾಡ್ತೀನಿ ಅಂತಂದರೆ ಬೇಡ ಬೇಡ ಅಂತ ಹೇಳ್ತಾಳೆ ಫಾರ್ ದ ಫಸ್ಟ್ ಟೈಮ್. ಬಿಕಾಸ್ ನಾನು ಯಾಕೆ ಇದನ್ನು ಮಾಡೋದಿಲ್ಲ ಅಂತ, ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಇಲ್ಲ ಇದು, ಬಟ್ ನಿಶಾಳಿಗೆ ತುಂಬ ಇಷ್ಟ ಆಯಿತು. ಮಾಡೋಣ ಹೇಗಾಗುತ್ತೆ, ಮತ್ತು ನಾನು ನಿಮ್ಗೆ ತೋರಿಸ್ತೇನೆ. ಫೇವ್ರೇಟ್ ಮಾಡಿದರೆ ಹೇಗೆ ಕೆಲಸಕ್ಕೆ ರೆಡಿ ಆಗ್ತಾರೆ ನೋಡಿ. ನನಗೆ ಇದು ಸ್ಮ್ಯಾಶ್ ಮಾಡ್ತಾರೆ ತುಂಬ ಇಷ್ಟ. ಅಲ್ಲಿ ನೋಡಿ ನಮ್ಮ ಅಕ್ಕಿಯ. ಇವಾಗ ಅದಕ್ಕೆ ಬಟಾಣಿ ಕಾಳುಗಳನ್ನು ಹಾಕೋಣ. ನೋಡಿ ಇಷ್ಟು ಪೂರಿಗಳು ಆಗಿದ್ದೆ, ನಿಮಗೆ ಮೂವರಿಗೆ ಸಾಕಾಗುತ್ತೆ. ಚಾಲೆಂಜ್ಗೆ ರೆಡಿಯಾಗಿದೆ. ನಾವು ಇವತ್ತಿಷ್ಟೇ ತೊಗೊಳ್ತಾ ಇರೋದು. ಇದು ನಿಮಗೆ ಶಾರ್ಟ್ಸಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಇಲ್ಲಿ ಎಲ್ಲ ಪಾನಿಗಳನ್ನು ಇಟ್ಕೊಂಡಿದ್ದೀನಿ. ಯಾವುದು ಅಂತ ಗೊತ್ತಿಲ್ಲ ನನಗೆ. ಇದೊಂದು ಸರಿ ಗೊತ್ತುಂಟು, ಪುದೀನ ಅಂತ. ಆಮೇಲೆ ಇದು ಪೊಟ್ಯಾಟೊ ಆ್ಯಂಡ್ ಅದೆಲ್ಲ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ನೋಡಿ. ನನ್ನ ಅಮ್ಮ ಇದು ಫುಡ್ ಚಾಲೆಂಜ್ಗೆ ಏನು ರೆಡಿ ಮಾಡ್ತಿದ್ದಾರೆ, ಮತ್ತು ಮ್ಯಾಗಿ ಕೂಡ ಇದೆ. ನೋಡಿ ನೋಡಿ ಇಲ್ಲಿದೆ. ನಿಶಾಳ್ದು ತುಂಬ ರಿಕ್ವೆಸ್ಟ್ ಮ್ಯಾಗಿ ಅಲ್ಲ, ಯುಪಿ ನೂಡಲ್ಸ್. ಯಾವಾಗದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಒಮ್ಮೆ ಚಾಲೆಂಜ್ ಮಾಡುವ ನಾವು ಅಂತ. ಹೌದು, ಅದಕ್ಕೆ ಇವತ್ತು ಫೈನಲಿ ಮಾಡ್ತಾ ಇದ್ದೇವೆ. ನೋಡಬೇಕು ನೋಡಿ ಫುಲ್ಲು ತಿನ್ನೋದು, ಯಾರು ಮುಗಿಸ್ತಾರೆ ಅಂತ. ಹೌದು, ಎಷ್ಟು ತಿನ್ಲಿಕ್ಕೆ ಆಗ್ತದೆ, ಅದು ಮೇನ್ ಇಂಪಾರ್ಟೆಂಟ್. ನಿಶಾಳಿಗೆ ತಿನ್ನುವುದಂದ್ರೆ ತುಂಬ ಇಷ್ಟ. ನಿಮ್ಮ ನಾನು ಕಾಣಲ್ಲ, ಪರವಾಗಿಲ್ಲ, ನನ್ನ ಕೈ ಕಾಣ್ತಾ ಉಂಟಲ್ಲ. ಹೌದು, ಸಾಕು. ಸಿಟ್ಟೌಟ್ ತನಕ ಏನು ಅಲ್ಲಿ ಹೋಗ್ಲಿಕ್ಕೆ, ಓಡ್ಲಿಕ್ಕೆ. ಹೌದು, ಸಿಟ್ಟೌಟ್ ಹೊರಗೆ ಹೋಗ್ಲಿಕ್ಕೆ. ಹೊರಗೆ. ಅಯ್ಯೋ ದೇವರೇ. ಸೊ ನಾನಿದ್ದೇನೆ ಇಲ್ಲಿ. ಸೊ ಐ ಆಮ್ ವೆರಿ ರೆಡಿ. ನೋಡಿ, ನನ್ನ ಅಪ್ಪ ಇಲ್ಲಿ ಒಳಗಿದ್ದಾರೆ. ಓಕೆ, ಸಾಕು. ಇವಾಗ ನಾವು ಫುಡ್ ಸರಿ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ ಗುರುವಾರ ರಜೆ ಶುರುವಾದದ್ದು, ಅವಳಿಗೆ ನಿನ್ನೆ ತನಕ ರಜೆನೇ, ಸಂಡೇ ರಜೆನೇ ಇಲ್ಲಿದ್ರು ಕೂಡ. ಆದರೂ ಕೂಡ 3 days ಒಳ್ಳೆ ರಜೆ ಸಿಕ್ತು ಮಕ್ಕಳಿಗೆ. ಸೊ ಇವತ್ತು ಸ್ಕೂಲಿಗೆ ಹೋಗಿದ್ದಾಳೆ. ಇವಾಗ ನಾನು ಸ್ಕಿನ್ನನ್ನು ಸ್ವಲ್ಪ ಫೇಸ್ ಏನಿದೆ ನೋಡಿ ಅದನ್ನು ಸ್ಕ್ರಬ್ ಮಾಡೋಣ ಅಂತ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ನಾನು ರೋಸ್ ವಾಟರ್ ತೊಗೊಂಡಿದ್ದೀನಿ. ಮೊನ್ನೆ ನಾನು ಬರಬೇಕಾದ್ರೆ ರೋಸ್ ವಾಟರ್ ತೊಗೊಂಡು ಬಂದಿದ್ದೆ. ತುಂಬ ದಿವಸ ಆಯಿತು, ಸ್ಕಿನ್ನಿಗೇನೋ ಫೇಸಿಗೇನೂ ಮಾಡಿಲ್ಲ. ಸೊ ಎಕ್ಸ್ಫೋಲಿಯೇಟ್ ಮಾಡೋಣ ಅಂತ. ಸೊ ಎಸ್, ನನ್ನ ಸ್ಕಿನ್ ತುಂಬ ಡ್ರೈ, ಹಾಗಾಗಿ ತುಂಬ ಹೆಚ್ಚು ನಾನು ಸ್ಕ್ರಬ್ ಮಾಡೋದಕ್ಕೆ ಹೋಗಲ್ಲ. ತುಂಬ ಲೈಟ್ಲಿ ಸ್ಕ್ರಬ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ನೋಡಿ ನನ್ನ ಕಿವಿ ನೋಡಿ ರೆಡ್ ಆಗೋಯಿತು. ಬಿಕಾಸ್ ನನ್ನ ಕಿವಿಗೆ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿ ಸ್ಕ್ರಬ್ ಮಾಡಿದೆ. ಹೆಚ್ಚು ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ ಉಜ್ಜಿ. ಆಲ್ರೆಡಿ ಡ್ರೈ ಸ್ಕಿನ್ ಇದೆ, ತುಂಬಾ ಸೆನ್ಸಿಟಿವ್ ಇದೆ ಅನ್ನೋರು ತುಂಬ ಕೇರ್ಫುಲ್ಲಾಗಿ ಮಾಡಿದ್ರೆ ಆಯಿತು. ಇವಾಗ ನಾನೊಂದು ಫೇಸ್ ಮಾಸ್ಕ್ ಹಾಕಬೇಕು ಅಂತ ಇದ್ದೀನಿ. ನಾನು ಮೊನ್ನೆ ಬರಬೇಕಾದ್ರೆ ಅರಿಶಿನ ತೊಗೊಂಡು ಬಂದಿದ್ದೀನಿ, ಕಸ್ತೂರಿ ಅರಿಶಿನ. ಅದನ್ನು ಯೂಸ್ ಮಾಡ್ಬೋದು, ಬಟ್ ನನ್ನಲ್ಲಿ ಆಲ್ರೆಡಿ ಒಂದಿದೆ. ಇವಾಗ ನೋಡಬೇಕು, ನನ್ನಲ್ಲಿ ಬೇರೆ ಕೂಡ ಫೇಸ್ ಪ್ಯಾಕ್ ಇದೆ. ನೋಡೋಣ ಯಾವುದು ಯೂಸ್ ಮಾಡ್ಬೋದು, ಯಾವುದನ್ನು ಹಾಕಬಹುದು ಅಂತ. ಸ್ಕ್ರಬ್ ಮಾಡಿದ ನಂತರ ನೋಡಿ ಈ ಥರ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತಲ್ಲ, ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕಾಣುತ್ತೆ ಅಲ್ವಾ. ಮಾಡಿ ಆಗಿದೆ. ಸ್ವಲ್ಪ ಪಾತ್ರೆಗಳೆಲ್ಲ ಇದೆ, ಅದನ್ನು ತೊಳಿಬೇಕು. ಅದಾದ ನಂತರ ಊಟ ಮಾಡಬೇಕು, ಬೇಗ ಊಟ ಮಾಡಬೇಕು. 1:30ಗೆ ನಾನು ಊಟ ಮಾಡಬೇಕು ಅಂತ ಇದ್ದೀನಿ. ಬನ್ನಿ ಮೊದಲಿಗೆ ಪಲ್ಯ ಮಾಡೋಣ, ಮತ್ತು ಪಾತ್ರೆಗಳೆಲ್ಲ ಇದೆ, ಅದನ್ನು ತಿಕ್ಕೋದಿದೆ. ಅದನ್ನು ಬಿಸಿಲು ಬಂದು ಒಳ್ಳೆಯದಾಯಿತು. ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಇಲ್ಲ. ಬಿಸಿಲಿದೆ, ಆವಾಗ ಮಳೆ ಬರ್ತಾಯಿತ್ತು, ಬಟ್ ಮಳೆದು ಹೇಳೋಕ್ಕಾಗಲ್ಲ. ಮಳೆಗಾಲದಲ್ಲಿ ಮಳೆ ಬರಬೇಕಲ್ವ. ಸೊ ನಂದು ಇಲ್ಲಿ ನೋಡಿ ಗಿಡ ಎಲ್ಲ ಏನಿದೆ ನೋಡಿ, ಇದು ಕೆಳಗೆ ಬಿದ್ದಿದೆ. ಈಗ ಇದನ್ನು ನನಗೆ ಸರಿ ಮಾಡಬೇಕು, ರಿಪೇರಿ ಮಾಡಬೇಕು, ಎಲ್ಲವನ್ನು ಸರಿಯಾಗಿ ಮಾಡಬೇಕಾಗತ್ತೆ ನೋಡಿ. ಅದನ್ನೊಂದು ಬದಿಗೆ ಇಟ್ಟಿದ್ದೀನಿ, ಬಿಕಾಸ್ ಅದಕ್ಕೆ ನೀರು ಜಾಸ್ತಿ ಬೀಳ್ತದೆ. ಸೊ ಇದಿಷ್ಟು ಏರಿಯಾ ಏನಿದೆ ನೋಡಿ, ಇದನ್ನು ನನಗೆ ಒಮ್ಮೆ ಇವಾಗ ಮಾಡೋದಿಲ್ಲ, ಸ್ವಲ್ಪ ಹೊತ್ತಾದ ನಂತರ ಮಾಡಬೇಕು. ಹಾಗೆ ನಾನು ಹೇಳಿದೆಲ್ಲ 1:15 ನನಗೆ ಊಟ ಮಾಡಿ ಆಗಬೇಕು ಅಂತ. ನಂದು ಊಟವೇ ಆಗಲಿಲ್ಲ. ಬೀಟ್ರೂಟ್ ಕಟ್ ಮಾಡಿ ಎಲ್ಲ ಆಯಿತು. ಇವಾಗ ಪದಾರ್ಥ ಮಾಡಬೇಕಷ್ಟೆ. ಬೀಟ್ರೂಟ್ ಪಲ್ಯ ಆಮೇಲೆ ಗಂಜಿ ರೆಡಿ ಇದೆ. ಇವಾಗ ಊಟ ಮಾಡೋದು. ಇವಾಗೊಂದು
ಚಾಟ್ ರೆಸಿಪಿ ಮಾಡಬೇಕು ಅಂತ ಇದ್ದೀನಿ. ಇದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೊ ಹಾಗಾಗಿ ಇವಾಗ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆ 2 ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ. ನಾನು ಇದಕ್ಕೆ ಇವಾಗ ಉಪ್ಪು ಆಮೇಲೆ ಮಸಾಲ ಹಾಕಬೇಕಾಗತ್ತೆ. ಯಾವುದು ಅಂತಂದರೆ ಮೆಣಸಿನ ಹುಡಿ ಹಾಕಿ ಇವಾಗ ಇದನ್ನು ಒಂದು 4 ಸೀಟಿ ಕೂಗಿಸ್ಬೇಕು. ಅಂತಂದರೆ ಇದು ಕಡಲೆ ಏನಿದೆ ನೋಡಿ, ಅದು ತುಂಬ ಸ್ಮ್ಯಾಶ್ ಆಗಬೇಕು, ಅಷ್ಟು ನಾವು ಇದನ್ನ ಬಾಯ್ಲ್ ಮಾಡಬೇಕಾಗತ್ತೆ. ಆಗಿದೆ 2 ಪೊಟ್ಯಾಟೊ, ಅದನ್ನು ಇನ್ನು ಗ್ರೇಟ್ ಮಾಡಿ ಹಾಕೋಬೇಕು. ಟೊಮೆಟೊಸ್ ಏನಿದೆ ನೋಡಿ ಅದನ್ನ ಇದಕ್ಕೆ ಸ್ಮ್ಯಾಶ್ ಮಾಡಬೇಕು. ಕಡಲೆ ಏನಿದೆ ನೋಡಿ ಇನ್ನಷ್ಟು ಸ್ಮ್ಯಾಶ್ ಆಗಬೇಕಿತ್ತು, ಚೆನ್ನಾಗಿ ಬೇಯ್ದಿದೆ. ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಪೊಟ್ಯಾಟೊ ಏನಿದೆ ನೋಡಿ ಈ ಥರ ಪೊಟ್ಯಾಟೊ ಇದೆ, ಇದನ್ನು ಇವಾಗ ಸ್ಲೈಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ. ಸ್ಲೈಸ್ ಅಲ್ಲ, ಗ್ರೇಟ್ ಮಾಡ್ಕೊಳ್ಬೇಕು ಇದನ್ನು. ಚಾಟ್ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತೀನಿ. ನೀರು ಹಾಕಿದ ನಂತರ ಇಮಿಲಿ ರಸ ಏನಿದೆ ನೋಡಿ ಅದು ಹಾಕ್ತಾಯಿದ್ದೀನಿ. ಅಂತಂದರೆ ಹುಳಿ ಏನಿದೆ ನೋಡಿ ಅದರ ರಸ ಇದು. ಇದನ್ನು ಹಾಕಿದ ನಂತರ ಎಲ್ಲ ಮಸಾಲೆಗಳನ್ನು ಹಾಕೋದು. ಗರಂ ಮಸಾಲ ಇರ್ಬೋದು, ನಿಮ್ಮಲ್ಲಿ ಏನು ಮಸಾಲೆ ಇದೆ ಅಂತಂದರೆ ಕೊತ್ತಂಬರಿ ಹುಡಿ ಏನಿದೆ ನೋಡಿ ಅದನ್ನೆಲ್ಲ ಹಾಕಬೇಕು. ಮೆಣಸಿನ ಹುಡಿ ಅದನ್ನೆಲ್ಲ ಆಗಿದೆ. ಇವಾಗ ಇದಕ್ಕೆ ಇದನ್ನು ಇನ್ನೊಂದು ಬೌಲಿಗೆ ಹಾಕಿಬಿಟ್ಟು ಇದಕ್ಕೆ ನೀವು ಆನಿಯನ್, ವಾಪಸ್ ನಿಮಗೆ ಟೊಮೆಟೊ ಬೇಕು ಅಂತಂದರೆ ಹಾಕೋಬೋದು ಗಾರ್ನಿಷ್ ಮಾಡೋದಕ್ಕೆ. ನಿಮ್ಮಲ್ಲಿ ಏನಾದರೂ ಶಾವಿಗೆ ಅದು ಬರುತ್ತೆ ಅಲ್ವಾ, ಸೊ ನಾವಿಲ್ಲಿ ಸೇಮೆ ಅಂತ ಹೇಳ್ತೀವಿ ಅದು. ಸೊ ನನ್ನಲ್ಲಿ ಅದೇ ಇಲ್ಲ, ನಾವಿಲ್ಲಿ ತುಕ್ಕುಡಿ ಅಂತ ಹೇಳ್ತೇವೆ, ಅದು ಇದೆ. ಅದನ್ನು ಇದಕ್ಕೆ ಹಾಕಬೇಕು ಅಂತ ಇದ್ದೀನಿ. ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಅದಕ್ಕೆ ಹಾಕಿದೆ, ಇವಾಗ ಇನ್ನೊಂದಕ್ಕೆ ಹಾಕಿದ್ದೀನಿ. ಇವಾಗ ಇನ್ನೊಂದಕ್ಕೆ ಹಾಕಿದೆ. ಇವಾಗ ಇದರ ಮೇಲೆ ನಾನು ಆನಿಯನ್ನ ಹಾಕ್ತಾ ಇದ್ದೀನಿ. ಹೀಗೆ ಟೊಮೆಟೊ ಬೇಕು ಅಂತಂದರೆ ವಾಪಸ್ ನೀವು ಟೊಮೆಟೊ ಹಾಕೋಬೋದು. ನಾನು ಇದಕ್ಕೆ ಟೊಮೆಟೊ ಏನೂ ಹಾಕ್ತಾ ಇಲ್ಲ. ಇದಕ್ಕೆ ನಾನು ಏನನ್ನು ಹಾಕ್ತಾ ಇದ್ದೀನಿ ಅಂತಂದರೆ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ. ಸೊ ಹೇಗಿರುತ್ತೆ ನೋಡೋಣ ಅಂತ. ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪನೇ ಹಾಕ್ತೀನಿ. ಇದು ನೋಡಿ, ಇನ್ನು ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಬಿಸಿ ಬಿಸಿ ಇದೆ, ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬನ್ನಿ ಇವರಲ್ಲಿ ಕೇಳೋಣ, ನಿಶಾಳಲ್ಲಿ ಮತ್ತು ನಿಶಾಳ ತಂದೆಯಲ್ಲಿ ಕೇಳೋಣ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಬೌಲಿಗೆ ಹಾಕ್ತೀನಿ ಇದನ್ನು. ಎಂದು ಹೇಳ್ತಾಳೆ ಹೇಗೆ ಉಂಟು ಅಂತ. ಓಕೆ, ಬಿಸಿ ಉಂಟು, ಚೆನ್ನಾಗಿದೆಯಾ? ಎಷ್ಟು ಕೊಡ್ಬೋದು 10ರಲ್ಲಿ? 10 ಕೊಡ್ಬೋದಾ? ಚೆನ್ನಾಗಾಗಿದಾ? ಸತ್ಯ ಅಲ್ಲ ನೋಡಿ, ಈ ಥರ ನೋಡಿ, ಬಿಸಿ 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 ಮಳೆಗೆ ಚೆನ್ನಾಗಿರುತ್ತೆ ಇದು. ಹಾಂ, ತುಕುಡಿ ಹಾಕಿದ್ದೇನೆ.